ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಡಿಯೋ ಮಾಡೋಕ್ಕೂ ಒಬ್ಬರು ನುರಿತ ವಕೀಲರು ಮಾತಾಡೋದಕ್ಕೂ ವ್ಯತ್ಯಾಸಗಳಿರುತ್ತೆ. ಅವ್ರು ಏನು ಮಾತಾಡ್ತಾರೆ ಆ ವಿಡಿಯೋನ ಫಸ್ಟು ಕಂಪ್ಲೀಟಾಗಿ ನೋಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ ನಂತರ ನೀವು ಅದನ್ನು ಅರ್ಥ ಮಾಡಿಕೊಂಡು ಇವರ ನಿಲುವೇನು, ಇವರು ಯಾರ ಪರವಾಗಾದರೂ ಮಾತಾಡ್ತಾ ಇದ್ದಾರಾ ಇಲ್ಲವಾ, ಅಥವಾ ಸಮತ್ವದಲ್ಲಿ ಇದ್ದಾರಾ, ನ್ಯೂಟ್ರಲ್ ಆಗಿ ತಟಸ್ಥ ರೀತಿಯಲ್ಲಿ ಹೇಳ್ತಾ ಇದ್ದಾರಾ, ಎಲ್ಲರಿಗೂ ಕೂಡ ಹಿತಚಿಂತನೆಯನ್ನು ಮಾಡಿದಾರಾ, ಎಲ್ಲರ ಒಳಿತನ್ನು ಕುರಿತು ಮಾತಾಡ್ತಾ ಇದ್ದಾರಾ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 600ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಿಳುವಳಿಕೆ ನೀಡಬೇಕು ಅಂತ ಹೇಳಿ ಸಾರ್ವಜನಿಕರ ಒಳಿತಿಗಾಗಿ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾರಾದರೆ ಮರೆಯದ ಹಾಗೆ ಈ ವಿಡಿಯೋ ಕೆಳಗೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಲ ವಿಡಿಯೋಗಳನ್ನ ನೋಡ್ತಾ ಇರಿ, ಬುದ್ಧಿವಂತರಾಗಿ ಇತರರಿಗೂ ಕೂಡ ಶೇರ್ ಮಾಡಿ, ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಇತರರಿಗೂ ಪಸರಿಸಲಿ ಎಂಬಂಥ ಮಾತನ್ನು ನಿಮಗೆ ಹೇಳ್ತಾ, ಏನಾದರೂ ಕಾನೂನಿನ ಸಲಹೆಗಳು ಬೇಕಾಗಿದ್ದೆ ಆದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಕನ್ಸಲ್ಟೇಷನ್ ಫೀ ಪೇ ಮಾಡಿ ಕರೆ ಮಾಡಿ ನೀವು ಸಲಹೆಗಳನ್ನು ಪಡ್ಕೊಳ್ಬಹುದು, ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡ್ಬೋದು. ಈ ಒಂದು ಸ್ಕ್ರೀನಿನ ಮೇಲೆ ಕಾಣಿಸ್ತಕ್ಕಂಥ www.kmsassociatesgroup.com ಎಂಬುವಂತಹ ವೆಬ್ಸೈಟ್ಗೆ ಹೋದರೆ ನಮ್ಮ ಕಂಪನಿಗಳ ವಿವರ, ಅದರಲ್ಲಿ ಲಾ ಅಸೋಸಿಯೇಟ್ಸ್ ಕ್ಲಿಕ್ ಮಾಡಿಕೊಂಡು ಬಂದು ನೀವು ಅಡ್ರೆಸ್ಸನ್ನು, ಆಫೀಸು ಎಲ್ಲ ಲೊಕೇಶನ್ನು, ವಿಡಿಯೋ ಎಲ್ಲ ನೋಡಿಕೊಂಡು ನೀವು ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡ್ಬೋದು. ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಕನ್ಸಲ್ಟೇಷನ್ ಪಡೀತಾ ಇದ್ದಾರೆ ಹಾಗೂ ಕೇಸುಗಳನ್ನು ಕೂಡ ತಂದು ಕೊಡ್ತಾ ಇದ್ದಾರೆ. ಸೊ ಶಕ್ತಿ ಮೀರಿ ನಾವು ಆ ಒಂದು ಕೇಸುಗಳನ್ನು ನಡೆಸಿಕೊಡ್ತಾ ಇದ್ದೀವಿ. ಸರಿಸುಮಾರು 15 ವಕೀಲರ ತಂಡ ಕೂಡ ಇದೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ. ಬೇರೆ ವಕೀಲರನ್ನು ಬೇಕಾದರೂ ನೀವು ಸಂಪರ್ಕಿಸಬಹುದು. ನನ್ನಿಂದಲೇ ಸೇವೆ ಬೇಕಾಗಿದ್ದಲ್ಲಿ ಮಾತ್ರ ನೀವು ನನ್ನನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರ, ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ MD ಎಂಬುವಂತಹ ಒಂದು ದೂತ ಚಾನಲ್ಲಿನ ಮಾಲೀಕ, ಯೂಟ್ಯೂಬರ್ ಅಂತ ನಾವು ಕರಿಬಹುದು. ಅವರು ಮಾಡಿದಂತಹ ಒಂದು ವಿಡಿಯೋ ಧರ್ಮಸ್ಥಳ ಹಾರಾರ್ ಅಂತ ಹೇಳಿ ಹಾಗೂ ಸಾಕ್ಷಿನಾಶ ಅಂತ ಹೇಳಿ 2 ವಿಡಿಯೋಗಳನ್ನು ಮಾಡಿ ಹಾಕಿದ್ದು ಇಡೀ ಕರ್ನಾಟಕದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಸರಿಸುಮಾರು 1.5 ರಿಂದ 2 ಕೋಟಿ ಜನಗಳು ವೀಕ್ಷಣೆಯನ್ನು ಮಾಡಿದರು. ಇಡೀ ಕನ್ನಡದ ಯೂಟ್ಯೂಬಿನ ಇತಿಹಾಸದಲ್ಲಿ ಅಷ್ಟು ಜನಸಂಖ್ಯೆಯ ವೀಕ್ಷಣೆ ಆಗಿರೋದು ಒಂದೇ ದಿನದಲ್ಲಿ, 2 ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಅಷ್ಟು ವೀಕ್ಷಣೆಗಳು ಆಗಿರೋದು ಬಹಳ ಪ್ರಶಂಸನೀಯ. ಸೊ ಆ ಥರ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡಿದಂಥ ವಿಡಿಯೋ ಬಗ್ಗೆ ಯಾರು ಕೂಡ ಹೇಳ್ತಾ ಇಲ್ಲ. ಆ ಟೆಕ್ನಿಕಲ್ ನಾಲೆಡ್ಜು, ರೆಪ್ರೆಸೆಂಟೇಷನು, ದ ವೇ ಆಫ್ ಪ್ರೆಸೆಂಟೇಷನ್ನು ಚೆನ್ನಾಗಿದ್ದರಿಂದ ಜನ ತೊಗೊಂಡ್ರು. ಆ್ಯಂಡ್ ಮೋರ್ ಎವರ್ ಅಲ್ಲಿ ಬಹಳ ಧರ್ಮಸ್ಥಳ ಅನ್ನೋದು ಇಡೀ ಕರ್ನಾಟಕಕ್ಕೆ ಫೇಮಸ್ಸು. ಅಂತಹ ಧರ್ಮಸ್ಥಳ ಮಂಜುನಾಥನ ಅಥವಾ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕೋಟ್ಯಾಂತರ ಜನರು ಪೂಜ್ಯ ಭಾವನೆ, ಗೌರವ ಭಾವನೆಯನ್ನು ಇಟ್ಟುಕೊಂಡಿರ್ತಕ್ಕಂಥವರ ಬಗ್ಗೆ ನಾವು ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಮತ್ತು ಯಾವುದೇ ಸತ್ಯ ಹೊರಗಡೆ ಬರಲಿ ತಪ್ಪೇನಿಲ್ಲ, ಆದರೆ ಸತ್ಯವನ್ನು ತಿಳಿಯುವಲ್ಲಿ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇದ್ದರೆ ಇಟ್ಕೊಂಡು ನಾವು ಮಾತನಾಡಬೇಕು, ಇಲ್ಲದೇ ಇದ್ದರೆ ಅದರ ಬಗ್ಗೆ ಮಾತನಾಡಬಾರ್ದು ಎಂಬುವಂತಹ ಮಾತುಗಳನ್ನು ನಾನು ಈಗಾಗಲೇ ಸರಿಸುಮಾರು 2 ಎಪಿಸೋಡ್ಗಳನ್ನು ಇದರ ಬಗ್ಗೆ ಮಾತಾಡಿದ್ದೇನೆ. ಸೌಜನ್ಯ ಪ್ರಕರಣದ ಬಗ್ಗೆ ಈ ಒಂದು ವಿಡಿಯೋಗಳ ಮೇಲೆ, ಪರದೆ ಮೇಲೆ ಕಾಣಿಸ್ತಕ್ಕಂಥ ಎಪಿಸೋಡ್ 1, ಎಪಿಸೋಡ್ 2 ಕೂಡ ನೀವು ನೋಡ್ಬೋದು. ಒಟ್ಟಾರೆ ನನ್ನ ಮೂಲ ಉದ್ದೇಶ ಏನು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಏನನ್ನು ಹೇಳಲಿಕ್ಕೆ ಬಯಸಿದ್ದೆ, ಮತ್ತು ನಾನು ಯಾರ ಪರವಾಗಿಯೂ ಕೂಡ ಇಲ್ಲಿ ಮಾತಾಡಿಲ್ಲ. ಸೊ ಕೇವಲ ನಾನು ಒಬ್ಬ ವಿಟ್ನೆಸ್ ಆಗಿ, ಒಂದು ಆತ್ಮಸಾಕ್ಷಿ ಅಂತ ನಾವು ಕರಿತೇವೆ, ಒಬ್ಬ ವಿಟ್ನೆಸ್, ಇನ್ನರ್ ವಿಟ್ನೆಸ್ ಆಗಿ ನಾವು ಸಮೀರ್ ಹೇಳಿದ್ದನ್ನು ತಗೊಳ್ತೇವೆ, ಗಿಳಿಯಾರ್ ಹೇಳಿದ್ದು ತಗೊಳ್ತೇವೆ, ಇನ್ನೊಬ್ಬ ಯೂಟ್ಯೂಬರ್ ಹೇಳೋದು ತಗೊಳ್ಳಿ, ಪ್ರತಿಯೊಬ್ಬರು ಹೇಳಿದ್ದನ್ನು ತಗೊಳ್ಳಿ. ಆದರೆ ಯಾವುದೇ ಎಮೋಷ್ನಲ್ ಆಗಿ ಎಕ್ಸೈಟ್ಮೆಂಟಲ್ಲಿ ರಿಯಾಕ್ಟ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸತ್ಯಗಳು ತುಂಬಾ ಆಳದಲ್ಲಿ ಇರುತ್ತೆ.
ಮುತ್ತು ರತ್ನಗಳು ಹೇಗೆ ಸಮುದ್ರದ ತಡದಲ್ಲಿ ಸಿಗೋದಿಲ್ಲ, ಆಳಕ್ಕೆ ಹೋದೆ ಮುತ್ತು ರತ್ನ ಸಿಗುತ್ತೆ, ಮೇಲೆ ಮೇಲೆ ಹುಡುಕಿದ್ರೆ ಬರೀ ಕಪ್ಪೆ ಚಿಪ್ ಸಿಗುತ್ತೆ. ಹಾಗೆ ಯಾವುದೋ ಒಂದು ಸ್ಟೋರಿಯನ್ನು ಕೇಳಿ ಏನೋ ಒಂದು ಮಾಡಾಕಿದ್ರು ಅಂತ ಎಮೋಷ್ನಲ್ ಆಗಿ ರಿಯಾಕ್ಟ್ ಮಾಡಬೇಡಿ. ಇಡೀ ಸಮಾಜ ಸೌಜನ್ಯ ಪರವಾಗೇ ನಿಂತಿರೋದು. ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದರೆ ಇಡೀ ನಮ್ಮ ಕರ್ನಾಟಕದ ಮಣ್ಣಿನ ಒಂದು ಸೊಗಡೆ ಅಂಥದ್ದು. ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಲಿ ಅಂತ ಯಾರು ಹೇಳ್ತಾರೆ, ಯಾರು ಬಯಸ್ತಾರೆ? ಎಲ್ಲರೂ ಕೂಡ ಆ ಹುಡುಗಿಗೆ ನ್ಯಾಯ ಸಿಗಲಿ ಅಂತಲೇ ಮಾತನಾಡ್ತಾ ಇರ್ತಕ್ಕಂಥದ್ದು. ಆದರೆ ಯಾವುದೋ ಒಂದು ಕುಹಕ ಶಕ್ತಿಗಳು ಇರುತ್ತೆ, ಮತ್ತು ಕುಯುಕ್ತಿಗಳು ಇರುತ್ತೆ, ಮತ್ತು ಹಿಡನ್ ಅಜೆಂಡಾಗಳು ಇರುತ್ತೆ. ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಾವುಗಳು ಯಾವುದೋ ಒಂದು ಏನೋ ಹೇಳಿದ್ರು ಅಂತ ಹೇಳಿ ಅಥವಾ ಇನ್ನೇನೋ ಆಗಬೇಕು ಅಂತ ಹೋಗಿ ಕೈ ಸುಟ್ಟುಕೊಳ್ಬೇಡಿ, ಜೀವನ ಹಾಳು ಮಾಡಿಕೊಳ್ಬೇಡಿ, ತೊಂದರೆಗಳಿಗೆ ಸಿಗಾಕೋಬೇಡಿ, ಕಾನೂನಿನ ತೊಡರುಗಳಿಗೆ ಸಿಗಾಕೋಬೇಡಿ. ಈ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಹಾಗೂ ಕಿವಿ ಮಾತನ್ನು ನಾನು ಕೊಟ್ಟಿದ್ದೆ. ನನ್ನ ಒಂದು 20 ವರ್ಷಗಳ ವಕೀಲಗಾರಿಕೆಯ ಅನುಭವದ ಆಧಾರದ ಮೇಲೆ ಯೂಟ್ಯೂಬರ್ಗಳಿಗೂ ಕೂಡ ಕೆಲವು ಕಿವಿ ಮಾತನ್ನು ಹೇಳಿದ್ದೆ. ಸಮೀರ್ಗೂ ಕೂಡ ಹೇಳಿದ್ದಾನೆ. ಆ ಹುಡುಗನ ಬಗ್ಗೆ ನಮಗೆ ಯಾವುದೇ ತರಹದ ವೈಯಕ್ತಿಕ ಗೊತ್ತಿಲ್ಲ, ಏನು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಆತನಿಗೂ ಕೂಡ ಸಲಹೆಯನ್ನು ಕೊಟ್ಟಿದ್ದೆ. ಅದಾದ್ರೂ ಕೂಡ ನನ್ನ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಅಂತ ಹೇಳಿ ಸಾಕ್ಷಿ ನಾಶದ ವಿಡಿಯೋನ ಮಾಡಿ ಈಗ ತೊಂದರೆಯನ್ನು ತೆಗೆದುಕೊಂಡಿದ್ದಾರೆ. ಕೋರ್ಟು ಇಂಜೆಕ್ಷನ್ ಆರ್ಡರ್ನ ಕೊಟ್ಟಿದ್ರೂ ಕೂಡ ಅದನ್ನು ಉಲ್ಲಂಘಿಸಿ ಮತ್ತೆ ತಿರ್ಗ ಸಾಕ್ಷಿ ನಾಶವನ್ನು ಎಂಬುವಂತಹ ವಿಡಿಯೋವನ್ನು ಮಾಡಿರೋದ್ರಿಂದ ಈಗ ಈ ಒಂದು ಧರ್ಮಸ್ಥಳದವರ ಹೆಸರುಗಳನ್ನು, ದೊಡ್ಡವರ ಹೆಸರುಗಳನ್ನ ತಗೊಂಡಿರೋದ್ರಿಂದ ನಿಶ್ಚಲ್ ಜೈನ್ ಮತ್ತು ಅವರು ತಮ್ಮ ಮತ್ತು ತಮ್ಮನ ಮಗ ಈಗ ಏನಾಗಿದೆ ವೀರೇಂದ್ರ ಹೆಗಡೆಯವರ ತಮ್ಮ ಹಾಗೂ ಅವರ ಮಗ ಇವರುಗಳು ಈ 10 ಕೋಟಿಯ ಮಾನನಷ್ಟ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಸಮೀರ್ MD ಎಂಬುವಂತಹ ಯೂಟ್ಯೂಬರ್ನ ವಿರುದ್ಧ. ನೋಡಿ, ಇದೆಲ್ಲ ಬೇಕಾಗಿತ್ತಾ? ನಾನು ಕಳೆದ ಒಂದು ವಿಡಿಯೋಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ನಾನು ಈ ರೀತಿಯಾಗಿ ಮುಂದುವರಿಯಬೇಡಿ ಅಂತ. ಯಾರು ದೊಡ್ಡವರು ಅಂದರೆ ದೊಡ್ಡವರು ಯಾರು ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡಲಿ. ಯಾವುದೇ ದೊಡ್ಡವರಾದರೂ ಅವರಿಗೆ ಶಿಕ್ಷೆ ಆಗಲಿ, ತಪ್ಪಿದ್ದೇ ಆಗಲಿ ಶಿಕ್ಷೆ ಆಗಲಿ ಎಂಬುವಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಯಾರ ಪರವಾಗಿಯೂ ನಾವು ಮಾತಾಡೋದಿಲ್ಲ. ನಾವೇನು ಲೇ ಮ್ಯಾನ್ ಅಲ್ಲ, ಲಾ ಮ್ಯಾನ್. ಅಂದರೆ ಲಾ ಪದವಿಯನ್ನು ಪಡೆದು ಕೋರ್ಟಿನಲ್ಲಿ ಒಂದು ಯಾವ ರೀತಿಯಾಗಿ ಕಾನೂನಿನ ಪ್ರಕ್ರಿಯೆಗಳು ನಡೆಯುತ್ತೆ, ಇಲ್ಲಿ ಹೇಗೆ ನಾವು ಇರಬೇಕು, ಯಾವ ಸಾಕ್ಷ್ಯಗಳನ್ನು ಇಟ್ಕೊಂಡಿರಬೇಕು, ಹೇಗೆ ಒಂದು ನ್ಯಾಯ ತೀರ್ಮಾನ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಆದ್ದರಿಂದ ಆ ಅನುಭವವನ್ನು ನಾನು ಸಾರ್ವಜನಿಕರ ಒಳಿತಿಗಾಗಿ ಹಂಚ್ಕೊಂಡಿದ್ದೆ. ಎಮೋಷ್ನಲ್ ಆಗಿ ರಿಯಾಕ್ಟ್ ಮಾಡ್ಕೋಬೇಡಿ. ಯೂಟ್ಯೂಬರ್ಗಳಿಗೂ ಕೂಡ ಕಿವಿ ಮಾತು ಹೇಳಿದ್ದೆ, ಸಿಗಾಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳಿ. ಈಗೇನಾಯಿತು, ಏನೋ ಒಂದು ಅವರು ಯಾರೋ ಹೇಳಿದ ಮಾತನ್ನು ಕೇಳಿದ್ರು, ಅದಕ್ಕೆ ಸೌಜನ್ಯ ಪರವಾಗಿ ಮಾತನಾಡದೆ ಅಲ್ಲಿರ್ತಕ್ಕಂಥ ಒಂದು ಧರ್ಮಸ್ಥಳ, ಅದರ ವ್ಯವಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಖ್ಯಾತ ನಾಮರನ್ನು ಬಳಕೆ ಮಾಡಿಕೊಂಡು ಅವರ ವಿರುದ್ಧ ಮಾತಾಡಿ ಅದನ್ನು ಜೈನ್ ಟೆಂಪಲ್ಲ, ಹಿಂದೂ ಟೆಂಪಲ್ಲ, ಈ ವಿಷಯಗಳೆಲ್ಲ ಬೇಡದೇ ಇರೋದೆಲ್ಲ ಅನಗತ್ಯವಾದಂಥ ಹಿಡನ್ ಅಜೆಂಡಾಗಳೆಲ್ಲ ಬಂದಿರೋದ್ರಿಂದ ಏನಾಯಿತು, ಈಗ ಮತ್ತು ಅವಮಾನವಾಗುವ ರೀತಿಯಲ್ಲಿ ಅವರು ಮತ್ತೆ ಆ ಒಂದು ಕುಟುಂಬದವರ ಹೆಸರುಗಳನ್ನು ತೆಗೆದುಕೊಂಡು ಮಾತನಾಡಿರೋದ್ರಿಂದ ಈಗ ಅವರು ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಇದು ಬೇಕಾಗಿತ್ತಾ? ಈಗ ಅವರ ಪರವಾಗಿ ಯಾರು ನಿಲ್ತೀರಾ? ಎಷ್ಟು ಜನ ಕಾಮೆಂಟ್ ಮಾಡೋರು ನಿಲ್ತೀರಾ? ಆ 10 ಕೋಟಿ ರೂಪಾಯಿ ಯಾರು ತಂದು ಕೊಡ್ತೀರಾ? ಅಥವಾ 10 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತೀರಾ? ಅಥವಾ ಅವರ ಪರವಾಗಿ ನೈತಿಕವಾಗಿ ಸಪೋರ್ಟ್ ಆಗಿದ್ದು ಯಾರು ಇರ್ತೀರಾ? ಮತ್ತು ಯಾರು ಅವರಿಗೆ ಈ ಕಥೆಯನ್ನು ಹೇಳಿದ್ರು, ಅವರು ಜೋಬ್ನಲ್ಲೋ ಪರ್ಸ್ನಲ್ಲೋ ಬುಟ್ಟಿನಲ್ಲೋ ಹಾವಿದೆ ಅಂತ ಅನ್ನೋರು ಅದನ್ನೆಲ್ಲ ತೊಗೊಂಡು ಬಂದು ಈಗೇನಿದೆ ಸಾಕ್ಷಿಗಳನ್ನ ತೊಗೊಂಡು ಬಂದು ಕೋರ್ಟಿಗೆ ಹಾಜರುಪಡಿಸ್ತಾರಾ? ಈಗ ಅವ್ರು ಕೇಳಬೇಕು, ಸಮೀರ್ ಅವರೇ ಕೇಳಬೇಕು. ಅವ್ರಿಗೆ ಯಾರು ಸ್ಟೋರಿ ಹೇಳಿದ್ರು ಅವ್ರನ್ನ ಕೇಳಿ, ನಿಮ್ಮ ಮಾತನ್ನು ಕೇಳಿ ನಾನು ಈಗ ವಿಡಿಯೋನ ಮಾಡಿ ಹಾಕಿದೆ. ಈಗ ನನಗೆ ಸಾಕ್ಷಿಗಳನ್ನು ಏನಿದೆ ನಿಮ್ಮ ಹತ್ರ ಅದನ್ನೆಲ್ಲ ಕೊಡಿ, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ, ಅವರಿಗೆ ರಕ್ಷಣೆ ಕೊಡೋದಾದರೆ ಕೊಡ್ತೀನಿ ಅಂತ ಹೇಳಿದರೆ ಕೋರ್ಟಿನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಕಾನೂನಿನ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ವಾ? ಹಾಗಾದರೆ ಮತ್ತೆ ನೀವು ಹೋರಾಟಕ್ಕೆ ಯಾಕೆ ಇಳಿದಿದ್ದೀರಾ? ಮತ್ತು ಹೋರಾಟಕ್ಕೆ ನೀವು ಇಳಿದ ಮೇಲೆ ಹೋರಾಟಕ್ಕೆ ಇಳಿದಂಥವ್ರು ಎಲ್ಲರನ್ನೂ ಇವರೇ ಸಾಯಿಸ್ಬಿಟ್ರು ಅಂತಂದರೆ ಮತ್ತು ಈಗ ಹೋರಾಟ ಮಾಡ್ತಾ ಇರೋರು ಎಲ್ಲ ಹೇಗೆ ಜೀವಂತವಾಗಿದ್ದಾರೆ? ಇದೆಲ್ಲ ಒಂದು ಸಣ್ಣವಾದಂಥ ಒಂದು ಸಾಮಾನ್ಯ ತರ್ಕಗಳು. ಇಟ್ ಈಸ್ ಆಲ್ ಸಿಂಪಲ್ ಲಾಜಿಕ್. ಆದ್ದರಿಂದ ನಾನು ಹೇಳ್ತಾ ಇರೋದು ಏನಂದರೆ, ಯಾವುದೋ ಒಂದು ಎಮೋಷ್ನಲ್ ಆಗಿ ಒಂದು ಆರೋಪಗಳನ್ನು ಮಾಡುವ ಬದಲು ಧೈರ್ಯವಾಗಿ ಹೋರಾಟಕ್ಕೆ ಇಳಿದಿದ್ದೀರಾ. ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಕೋರ್ಟ್ಗೆ ಹಾಜರುಪಡಿಸಿ. ಈಗ ಅದನ್ನೆಲ್ಲ ಸಾಕ್ಷಿಗಳನ್ನ ತೊಗೊಂಡೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ನೀವು ಅಲ್ಲಿ ಸಾಕ್ಷಿಗಳನ್ನು ಕೊಟ್ಟು, ಹೌದು ನಾನು ಮಾತಾಡಿರೋದು ನಿಜ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಇಷ್ಟಿದೆ, ತಗೊಳ್ಳಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಸೊ ಇವರಿಗೆ ಜೀವ ರಕ್ಷಣೆಗೆ ಏನು ಬೇಕೋ ಸೆಕ್ಯೂರಿಟಿಯನ್ನು ಕೊಡಿ, ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿ ಅಂತ ಯಾಕೆ ಕೋರ್ಟಿಗೆ ಅಪ್ರೋಚ್ ಮಾಡಿಲ್ಲ? ಇವತ್ತವರೆಗೂ ಯಾಕೆ ಮಾಡಿಲ್ಲ?
ನೋಡಿ ಒಂದು ಸಣ್ಣ ತಿಳ್ಕೊಳ್ಳಿ, ಆ ಒಂದು 4 ಗೌಡ್ರ ಕುಟುಂಬ, ದೊಡ್ಡವ್ರ ಕುಟುಂಬ ಮತ್ತು ದೊಡ್ಡವರು ಈ ರೀತಿಯಾಗಿ ಮಾತನಾಡಿಕೊಂಡು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅಡ್ರೆಸ್ ಮಾಡಿಕೊಂಡು ಮಾತಾಡ್ಬಿಟ್ರೆ ಅಲ್ಲಿ ಏನು ಬುದ್ಧಿವಂತರಾಗೋಗೋದಿಲ್ಲ. ಯಾವ ಜನರು ದಡ್ರೇನಿಲ್ಲ, ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಅಂತ ಸಮೀರೇ ಹೇಳ್ತಾರೆ ಮೊದಲನೇ ವಿಡಿಯೋದಲ್ಲೇ. ಆದ್ದರಿಂದ ಈ ರೀತಿಯಾದಂತಹ ಬುದ್ಧಿವಂತಿಕೆಯ ಚಾಕಚಕ್ಯತೆಯ ಮಾತುಗಳು ಕೆಲಸಕ್ಕೆ ಬರೋದಿಲ್ಲ. ಆದ್ದರಿಂದ ಮಾತನಾಡುವಾಗ ಸಾಕ್ಷ್ಯಾಧಾರಗಳನ್ನು ಸರಿಯಾಗಿ ಇಟ್ಟುಕೊಂಡು ಮಾತನಾಡಬೇಕಾಗತ್ತೆ. ಅದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡುವಾಗ ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳಿದ್ದರೆ ಕೋರ್ಟ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ಮತ್ತು ಹೋರಾಟಕ್ಕೆ ಎಲ್ಲಿ ಇಳಿದಿದ್ದೀರಾ? ಹೋರಾಟಕ್ಕೆ ಇಳಿದ ಮೇಲೆ ನಿಮಗೆ ನ್ಯಾಯ ಕೊಡೋರು ಯಾರು? ನ್ಯಾಯಾಲಯ. ನ್ಯಾಯಾಲಯಕ್ಕೆ ನೀವು ಯಾಕೆ ಕಂಪ್ಲೇಂಟನ್ನು ಕೊಟ್ಟಿಲ್ಲ? ಅಥವಾ ಕಂಪ್ಲೇಂಟ್ ಕೊಡೋದಕ್ಕೆ ಅರ್ಹತೆ ಇರುವಂಥವ್ರನ್ನ ಈಗ ನೋಡಿ ಗಿರೀಶ್ ಮಟ್ಟಣ್ಣನೇ ಅವರೇ ಆಗಿರಬಹುದು, ಅವರ ತಾಯಿಯವರನ್ನು ಯಾರು ಸೌಜನ್ಯ ಅವರ ತಾಯಿಯನ್ನು ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾರೆ, ತಂದೆ ಇದ್ದಾರೆ, ಸೋದರ ಮಾವ ಇದ್ದಾರೆ. ಸೊ ಅವ್ರ ಮುಖಾಂತರವಾಗಿ ಯಾಕೆ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿಲ್ಲ? ಯಾಕೆ ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು? ನಿಮ್ಮ ಉದ್ದೇಶಗಳು ಏನಿದೆ? ಅಂದರೆ ಕೋರ್ಟಿನ ಮೇಲೆ, ಕಾನೂನಿನ ವ್ಯವಸ್ಥೆಯ ಮೇಲೆ, ಈ ಒಂದು ನ್ಯಾಯಾಲಯದ ವ್ಯವಸ್ಥೆಯ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂದರೆ ಮತ್ತೆ ಹೋರಾಟಕ್ಕೆ ಯಾಕೆ ಇಳಿದಿರಿ? ಮತ್ತು ಯಾರಿಂದ ನಿಮಗೆ ನಂಬಿಕೆ ಬರುತ್ತೆ? ಹೋಗಲಿ, ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆ? ಸೋಷಿಯಲ್ ಮೀಡಿಯಾ ಮೇಲೆ ನಂಬಿಕೆ ಇದೆಯಾ? ಸಾರ್ವಜನಿಕರ ಮೇಲೆ ನಂಬಿಕೆ ಇದೆಯಾ? ಹೋಗಲಿ, ಆ ಒಂದು ಮೀಡಿಯಾದಲ್ಲೇ ಅದನ್ನು ರಿಲೀಸ್ ಮಾಡಿಬಿಡಿ. ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ಅದನ್ನು ಕೊಟ್ಬಿಡಿ ಎಲ್ಲರಿಗೂ. ಯಾಕೆ ತದ್ವಿರುದ್ಧವಾದಂತಹ ದ್ವಂದ್ವಯುತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ? ಯಾಕೆ ಜನರನ್ನು, ಪಬ್ಲಿಕ್ಕನ್ನು ಮಿಸ್ಲೀಡ್ ಮಾಡ್ತಾ ಇದ್ದೀರಾ? ಈಗ ನೋಡಿ, ಒಬ್ಬ ಅಮಾಯಕ ವ್ಯಕ್ತಿ ಸಮೀರ್, ಆ ಒಂದು ಯುವಕ, ಸೊ ಆತನ ಹೀಗೆ ಕಾನೂನಿನ ತೊಡರುಗಳಿಗೆ ಸಿಗಾಕೊಳ್ಳೋ ರೀತಿಯಲ್ಲಿ ಮಾಡಿದ್ರಲ್ಲ, ಅಥವಾ ಆತನಿಗೆ ಆಗಲಿ ಇದು ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿತ್ತೋ ಗೊತ್ತಿಲ್ವೋ, ತಿಳುವಳಿಕೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಜನಗಳ ಒಂದು ಇನ್ನೋಸೆನ್ಸನ್ನು ಹೇಗೆ ಉಪಯೋಗಿಸ್ಕೊಂಡು ಬಿಡ್ತಾರೆ ನೋಡಿ ಕೆಲವರೆಲ್ಲ. ಈಗ ಯಾರ ಮಾತನ್ನು ಕೇಳಿದ್ರೆ ಹೋಗಿ ಅವರನ್ನು ಕೇಳಿ ಎವಿಡೆನ್ಸ್ಗಳನ್ನ ತೊಗೊಂಡು ಕೋರ್ಟ್ಗೆ ಹಾಕಿ ಈಗ ಆತ ತನ್ನನ್ನು ತಾನು ರುಜುವಾತು ಮಾಡ್ಕೋಬೇಕು, ಜಸ್ಟಿಫೈ ಮಾಡ್ಕೋಬೇಕಾಗತ್ತೆ. ಇದನ್ನೇ ನಾನು ಎಚ್ಚರಿಕೆಯನ್ನು ನನ್ನ ಮೊದಲನೇ ವಿಡಿಯೋದಲ್ಲಿ ಕೊಟ್ಟಿರೋದು. ಸೊ ಪ್ರತಿಯೊಬ್ಬರು ಕೂಡ ಯಾರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಯಾರೇ ಆಗಿರಲಿ, ಅವ್ರ ಹೆಸರುಗಳನ್ನು 800 ವರ್ಷಗಳ ಇತಿಹಾಸ ಇದೆ ಆ ಕ್ಷೇತ್ರಕ್ಕೆ. ಆ ಒಂದು ಹೆಸರನ್ನು ಪಡೆಯೋದಕ್ಕೆ ಭಾಳ ಶ್ರಮ ಪಟ್ಟಿರ್ತಾರೆ. ಯಾರೋ ಬಂದು ಏನೋ ಒಂದು ಕತೆ ಹೇಳಿದ್ರು ಅಂತ ಒಂದು ವಿಡಿಯೋ ಮಾಡಿ ಇಡೀ ಅವರ ತೇಜೋವಧೆಯನ್ನು ಮಾಡಿಬಿಟ್ರೆ, ಗೌರವಕ್ಕೆ ಧಕ್ಕೆ ಉಂಟು ಮಾಡಿಬಿಟ್ರೆ ಯಾರೂ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಆದ್ದರಿಂದ ನ್ಯಾಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ಈಗಲೂ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ನೀವು ಆರೋಪ ಹೊರಿಸಿದಂತಹ ದೊಡ್ಡ ಕುಟುಂಬ ಸದಸ್ಯರುಗಳ ವಿರುದ್ಧ ನಿಮಗೆ ಸಾಕ್ಷಿಗಳಿದ್ದರೆ ಖಂಡಿತವಾಗಿಯೂ ಅದನ್ನು ಪ್ರೊಡ್ಯೂಸ್ ಮಾಡಿ, ನ್ಯಾಯಾಲಯಕ್ಕೆ ಅದನ್ನು ಪ್ರೊಡ್ಯೂಸ್ ಮಾಡಿ, ರಕ್ಷಣೆಯನ್ನು ಕೇಳಿ. ನ್ಯಾಯಾಲಯ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೂಡ ಕೊಡುತ್ತೆ. ನಿಜವಾಗ್ಲೂ ನೀವು ಹೇಳಿದಂತಹ ಆ ಒಂದು ದೊಡ್ಡವರು ತಪ್ಪುಗಳು ಮಾಡಿದರೆ ಶಿಕ್ಷೆ ಆಗಲಿ. ಅವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಅವ್ರ ಪರವಾಗಿ ಎಲ್ಲೂ ನಾನು ಮಾತಾಡಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ಒಬ್ಬ ವಕೀಲರಾಗಿ ಸಮಾಜಕ್ಕೆ ನಾನು ತಿಳುವಳಿಕೆಯನ್ನು ಕೊಟ್ಟೆ. ಎಮೋಷ್ನಲ್ ಆಗಿ ಔಟ್ ಬಸ್ಟ್ ಆಗಬೇಡಿ. ಎಲ್ಲರೂ ಸೌಜನ್ಯ ಪರ ಅಂದರೆ ಸೌಜನ್ಯ ಪರವಾಗಿ ನಿನ್ನ ಹತ್ರ ಏನಿದೆ ಸಾಕ್ಷಿಗಳನ್ನ ಅದನ್ನು ರಿಲೀಸ್ ಮಾಡಿ. ನಾನು ಸಾಕ್ಷಿ ಇಲ್ಲದೆ ನಾನು ಏನೂ ಮಾತಾಡಲ್ಲ ಅಂತ ಸಾಕ್ಷಿ ನಾಶ ಅಂತ 2ನೇ ವಿಡಿಯೋದಲ್ಲಿ ಏನು ಮಾಡಿದ್ದಾರೆ ಅದನ್ನು 3ನೇ ಎಪಿಸೋಡಲ್ಲಿ ನಾನು ಮಾತಾಡಿದ್ದೀನಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅದರಲ್ಲಿ ಏನು ದಾಖಲೆಗಳನ್ನ ಕೊಟ್ಟಿದ್ದಾರೆ, ತಿರುಗಿ ಮತ್ತದೇ ಅಂತ್ಯಕಂತ್ಯಗಳು, ಇದನ್ನೆಲ್ಲ ತಿಳಿದುಕೊಳ್ಳಿ. ಅದು ಬಿಟ್ಟು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಡಿಯೋ ಮಾಡೋಕ್ಕೂ ಒಬ್ಬರು ನುರಿತ ವಕೀಲರು ಮಾತಾಡೋದಕ್ಕೂ ವ್ಯತ್ಯಾಸಗಳಿರುತ್ತೆ. ಅವ್ರು ಏನು ಮಾತಾಡ್ತಾರೆ ಆ ವಿಡಿಯೋನ ಫಸ್ಟು ಕಂಪ್ಲೀಟಾಗಿ ನೋಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ ನಂತರ ನೀವು ಅದನ್ನು ಅರ್ಥ ಮಾಡಿಕೊಂಡು ಇವರ ನಿಲುವೇನು, ಇವರು ಯಾರ ಪರವಾಗಾದರೂ ಮಾತಾಡ್ತಾ ಇದ್ದಾರಾ ಇಲ್ಲವಾ, ಅಥವಾ ಸಮತ್ವದಲ್ಲಿ ಇದ್ದಾರಾ, ನ್ಯೂಟ್ರಲ್ ಆಗಿ ತಟಸ್ಥ ರೀತಿಯಲ್ಲಿ ಹೇಳ್ತಾ ಇದ್ದಾರಾ, ಎಲ್ಲರಿಗೂ ಕೂಡ ಹಿತಚಿಂತನೆಯನ್ನು ಮಾಡಿದಾರಾ, ಎಲ್ಲರ ಒಳಿತನ್ನು ಕುರಿತು ಮಾತಾಡ್ತಾ ಇದ್ದಾರಾ, ಇದರ ಬಗ್ಗೆ ನೀವು ಪ್ರಬುದ್ಧತೆ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದ್ರು ಶಕ್ತಿ ಇದ್ದಿದ್ದೆ ಆದಲ್ಲಿ ಖಂಡಿತ ಕೇಸ್ ನಡೆಸಬೇಕು, ಹೋರಾಟ ಸಿಗಬೇಕು ಅಂದರೆ ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳಿದ್ದರೆ ತೊಗೊಂಡು ಬನ್ನಿ, ಕೋರ್ಟಿಗೆ ಕೇಸನ್ನು ದಾಖಲು ಮಾಡಿ, ಕೇಸನ್ನು ನಡೆಸೋಣ. ಅದು ಬಿಟ್ಟು ಸುಮ್ಮನೆ ಬೇಡದಿರೋ ಎಮೋಷ್ನಲ್ ಆಗಿ ಔಟ್ ಬಸ್ಟಿಂದ ಏನೇನೋ ಕಾಮೆಂಟ್ಗಳು ಮಾಡಿಕೊಂಡು ಹುಚ್ಚಾಪಟ್ಟೆ ಮಾತಾಡ್ಕೊಂಡು ಕೂರೋದ್ರಲ್ಲಿ ಪ್ರಯೋಜನ ಇಲ್ಲ. ಇದರಿಂದ ಯಾರಿಗೂ ಒಳ್ಳೆಯದಾಗಲ್ಲ. ಯೂಟ್ಯೂಬನ್ನು ಮಾಡಿ ಹಾಕಿದಂಥವ್ರಿಗೆ ಇವತ್ತು 10 ಕೋಟಿ ಪ್ರಕಾರ ಮಾನನಷ್ಟ ದಾಖಲಾಗಿದೆ ಕೇಸು. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಅಲ್ಲೂ ಯಾವ ಕೋರ್ಟಲ್ಲಿ ಆಗಿದೆ ಅಂತಂದರೆ ನೋಡಿ, ಸೆಷನ್ ಜಡ್ಜ್ ಇನ್ ದ ಕೋರ್ಟ್ ಆಫ್ CCH 11 6th ಅಡಿಷನಲ್ ಸಿವಿಲ್ ಆ್ಯಂಡ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜ್ ಇಲ್ಲಿ ಕೇಸನ್ನು ದಾಖಲಾಗಿದೆ. ನಿಶ್ಚಲ್
ನಿಶ್ಚಲ್ ಡಿ ವರ್ಸಸ್ ಸಮೀರ್ MD. ಕೇಸ್ ದಾಖಲಾಗಿರೋದು 11/4/2025. ಇದರ ಸ್ಕ್ರೀನ್ಶಾಟ್ ಕೂಡ ನಾನು ಈ ಪರದೆ ಮೇಲೆ ನೋಡಿ ಹಾಕಿದ್ದೇನೆ, ಅದನ್ನು ನೀವು ನೋಡ್ಕೋಬಹುದು. ಕೇಸ್ ನಂಬರ್ ಕೂಡ ಅದರಲ್ಲಿದೆ. ಇನ್ನು OS 0002715/2025 ಕೇಸು ದಾಖಲಾಯಿತು. ಈ ಒಂದು 2 ವಿಡಿಯೋಗಳು ಏನು ಮಾಡಿದರೆ ಅದು ಈ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು. ಎಕ್ಸ್ ಪಾರ್ಟಿ ಇಂಜಂಕ್ಷನ್ ಆರ್ಡರ್ ಆಗಿದೆ, ಡಿಲೀಟ್ ಮಾಡಬೇಕು, ಹಾಗೂ ಅದ್ರ ಬಗ್ಗೆ ಏನು ಮಾತಾಡಬಾರ್ದು ಅಂತ ಹೇಳಿ ಕೂಡ ಇಂಜಂಕ್ಷನ್ ಆರ್ಡರ್ ಆಗಿದೆ. ಮತ್ತು ಏನು ಅವರಿಗೆ ನೋಟಿಸು ಕೂಡ ಜಾರಿ ಆಗಿದೆ. ಈಗ ಯಾರ್ಯಾರು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ, ಯಾರ್ಯಾರು ಎಷ್ಟೆಷ್ಟು ಸಾಕ್ಷಿಗಳನ್ನ ಇಟ್ಕೊಂಡಿದ್ದೀರಾ ತೊಗೊಂಡೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಹೋರಾಟ ಮಾಡೋರು, ನ್ಯಾಯಾಲಯದ ಮೇಲೆ ಗೌರವ ಇರೋರು ನ್ಯಾಯಾಲಯಕ್ಕೆ ಎವಿಡೆನ್ಸ್ನ ಪ್ರೊಡ್ಯೂಸ್ ಮಾಡಿ, ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿ. ಹಿಡನ್ ಅಜೆಂಡಾಗಳನ್ನ ಇಟ್ಕೊಂಡು ಒಂದೊಂದು ಸ್ಟುಡಿಯೋಗಳಿಗೆ ಹೋಗಿ ಒಂದೊಂದು ಕತೆಗಳನ್ನ ಹೇಳ್ಕೊಂಡು ಏನೋ ಜನಗಳನ್ನು ತಬ್ಬಿಬ್ಬು ಮಾಡಿಸಿ ಬೇರೆ ಬೇರೆ ಬೇಡದೇ ಇರತಕ್ಕಂಥ ಮಿಸ್ಲೀಡ್ಗಳನ್ನು ಮಾಡಿಕೊಂಡು ಕೂತ್ಕೊಂಡು ಗಂಟೆಗಟ್ಟಲೆ ಚರ್ಚೆ ಮಾಡ್ಕೊಂಡು ಕೂರೋದ್ರಿಂದ ಪ್ರಯೋಜನ ಇಲ್ಲ. ಚರ್ಚೆ ಮಾಡ್ಬೋದು ಅಷ್ಟೇ. ನ್ಯಾಯಾಲಯದಿಂದ ನ್ಯಾಯ ಬೇಕು ಅಂದರೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ. ಮತ್ತು ನಿಮಗೆ ನಿಜವಾಗ್ಲೂ ಕಳಕಳಿ ಇದ್ದರೆ ಬನ್ನಿ ಹೋರಾಟಕ್ಕೆ ಇಳಿಯಿರಿ. ಕಾನೂನು ಪ್ರಕಾರವಾಗಿ ನೀವೇನಿದೆ ಸಾಕ್ಷಿಗಳನ್ನ ತೊಗೊಂಡು ಬಂದು ಕೋರ್ಟಿಗೆ ಕೊಡಿ. ವಕೀಲರ ಮುಖಾಂತರ ನ್ಯಾಯ ಕೋರ್ಟ್ಗೆ ನಡೆಸಿ ತಿರ್ಗ ಮತ್ತೆ ರೀಟ್ರಯಲ್ಗೆ ಆರ್ಡ್ರ್ ಮಾಡಿಸ್ಕೊಳ್ಳಿ. ಪುನರ್ ಪರಿಶೀಲನೆ ಆಗಲಿ, ತಿರ್ಗ ಮತ್ತೆ ವಿಚಾರಣೆ ಆಗಲಿ, ಕೇಸ್ ದಾಖಲಾಗಲಿ. ಅದನ್ನು ಬಿಟ್ಟು ಬೇಡದೇ ಇರೋದನ್ನು ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಮತ್ತು ಕಾಮೆಂಟ್ಗಳು ಇವತ್ತು ಸಮೀರ್ ಇವಾಗ ಅನುಭವಿಸ್ತಾ ಇದ್ದಾರೆ, ಅವರು ಲೀಗಲ್ ಟ್ರ್ಯಾಪ್ಗೆ ಸಿಗಾಕೊಂಡಿದ್ದಾರೆ. ಸೊ ಅದೇ ಥರದಲ್ಲಿ ಕಾಮೆಂಟ್ ಮಾಡೋರು ಅಷ್ಟೇ, ನಾಲಿಗೆ ಬಿಗಿ ಇರಲಿ, ಹಿಡಿತಾ ಇರಲಿ, ಆಯಿತಾ. ಯಾರೋ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರುಗಳಿಗೆ ಅವ್ರ ಅಡ್ರೆಸ್ ಇರುತ್ತೆ, ಫೇಸ್ ವ್ಯಾಲ್ಯೂ ಇರುತ್ತೆ, ನಂಬರ್ ಇರುತ್ತೆ, ಇಮೇಲ್ ID ಇರುತ್ತೆ, ಕಂಪ್ನಿದು ಇರುತ್ತೆ. ಮಾತಾಡ್ತಾ ಇದ್ದಾರೆ ಧೈರ್ಯವಾಗಿ. ನಿಮಗೆ ಫೇಸ್ ವ್ಯಾಲ್ಯೂಗಳಿದ್ದರೆ ನಿಮ್ಮ ಫೇಸ್ಗಳು, ನಿಮ್ಮ ಇಮೇಲ್ ID ಹಾಕಿ, ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ನೀವು ಏನು ಕಾಮೆಂಟ್ ಮಾಡಿ, ಆಯಿತಾ. ಧೈರ್ಯ ಇದ್ದರೆ ನೀವು ಆ ರೀತಿ ಕಾಮೆಂಟ್ ಮಾಡಿ. ಮತ್ತು ಸರಿಯಾಗಿ ಪೂರ್ತಿ ವೀಡಿಯೋಗಳನ್ನ ನೋಡಿಕೊಂಡು ಕಾಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ಯಾವುದೋ ಫೇಕ್ ಇಮೇಲ್ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಏನೋ ಉಚ್ಚಾಪಟ್ಟೆ ಮಾತಾಡೋಕ್ಕೆ ಹೋಗಬೇಡಿ. ಯಾರೇ ಆಗಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಮುಖಾಂತರ ಈ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋರಿಗೂ ಅಷ್ಟೇ ಎಚ್ಚರಿಕೆಯ ಗಂಟೆ ಇದು. ಅವ್ರಿಗೂ ಕೂಡ ಅಷ್ಟೇ, ನಿಮ್ಮ ಒಳಿತಿಗಾಗಲೇ ಇದನ್ನು ಹೇಳ್ತಾ ಇರೋದು ನಾನು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಕಳಕಳಿ ಇದ್ದಿದ್ದೆ ಆದಲ್ಲಿ ಅದಕ್ಕೊಂದು ಸಂಸ್ಕಾರ ಬೇಕು. ಒಂದು ಸಂಸ್ಕಾರ, ನಾನು ಯಾರ ವಿರುದ್ಧ ಮಾತಾಡ್ತಾ ಇದ್ದೀನಿ, ಅವ್ರ ಸ್ಟ್ಯಾಂಡರ್ಡ್ ಏನಿದೆ, ಅವ್ರ ಮಟ್ಟ ಏನಿದೆ, ಅವ್ರು ಏನು ಹೇಳಿದ್ದಾರೆ, ಅದು ಕಳಕಳಿ ಏನಿದೆ, ಅದಕ್ಕೆ ನಾನು ಏನು ಕಾಮೆಂಟ್ ಮಾಡಬೇಕು, ಯಾವ ರೀತಿ ಕೇಳಬೇಕು, ಕೇಳೋದಾದರೆ ಯಾವ ರೀತಿ ಕೇಳಬೇಕು, ಅದಕ್ಕೊಂದು ಭಾಷೆ, ಒಂದು ಸೌಜನ್ಯತೆ, ಒಂದು ಸಂಸ್ಕಾರ ಇದೆಲ್ಲ ಇರಲಿ. ಯಾರೋ ಒಬ್ಬರ ಬಗ್ಗೆ ಮಾತನಾಡಬೇಕು ಅಂತ ಸುಮ್ಮನೆ ಎಲ್ಲ ಕೂತ್ಕೊಂಡು ಫೇಕ್ ಇಮೇಲ್ ಐಡಿಗಳು ಹಾಕೊಂಡು ಕಾಮೆಂಟ್ ಮಾಡೋದಲ್ಲ. ಕೆಲಸಕ್ಕೆ ಬರೆದಿರೋ ಕಾಮೆಂಟ್ಗಳನ್ನು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆ ರೀತಿಯಾಗಿ ಮಾಡಿಕೊಂಡು ಈಗ ನೋಡಿ, ಉದಾಹರಣೆಗೆ ಸಿನಿಮಾ ನಟಿಯರುಗಳ ವಿರುದ್ಧನೂ ಕೂಡ ಸಾಕಷ್ಟು ಮಾಡ್ತಾ ಇರ್ತಾರೆ. ಎಷ್ಟೆಷ್ಟು ಅಶ್ಲೀಲವಾಗಿ, ಅವಾಚ್ಯವಾಗಿ ನಿಂದನೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾಗೆಲ್ಲ ಮಾಡೋದು ತಪ್ಪಿದೆ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಯಾರಾದರೂ ಮಾಡೋರು ಆ ರೀತಿಯಾಗಿ ಏನಾದರೂ ಸಿಗಾಕೊಂಡ್ರೆ ಅವ್ರ ಮೇಲೂ ಕೂಡ ಡಿಫಮೇಷನ್ ಕೇಸು ಬೀಳುತ್ತೆ. ಅನ್ವಾಂಟೆಡ್ ಕಾಮೆಂಟ್ಗಳನ್ನ ಮಾಡೋದು, ಬೇಡದೇ ಇರತಕ್ಕಂಥ ಮೆಸೇಜ್ಗಳನ್ನು ಕಾಮೆಂಟ್ ಮಾಡೋದು, ಇದೆಲ್ಲ ಮಾಡಿದ್ರೆ ಸರಿಯಾಗಿ ಸಿಗಾಕೊಳ್ಳೋರ ಥರ ಸಿಗಾಕೊಂಡ್ರೆ ನೀಟಾಗಿ ಅದನ್ನು ಟ್ರೇಸ್ ಔಟ್ ಮಾಡಿ ತಗ್ಸಿ ಅವ್ರ ಮೇಲೂ ಕೂಡ ಕೇಸ್ ಬೀಳುತ್ತೆ. ಅವರು ಕೂಡ ಕಾನೂನಿನ ಹೋರಾಟಕ್ಕೆ, ಆಮೇಲೆ ಪೊಲೀಸ್ ಸ್ಟೇಷನ್ಗೆ, ಕೋರ್ಟ್ಗೆ ಅಲಿಬೇಕಾಗುತ್ತೆ. ಎಚ್ಚರಿಕೆಯಿಂದ ಇರಿ, ಜೋಪಾನವಾಗಿ ಇರಿ. ಇದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ನಿಮ್ಮ ಒಳಿತಿಗಾಗಿ. ಈಗ ಸಮೀರ್ಗಾದಂತಹ ಒಂದು ಕೆಲಸ ನಿಮಗೂ ಆಗೋದು ಬೇಡ. ಒಂದು ಹೋರಾಟವನ್ನು ಒಂದು ಸಂಸ್ಕಾರಯುತವಾಗಿ, ಒಂದು ಕಾನೂನಿನ ಚೌಕಟ್ಟಿನಲ್ಲಿ, ಒಂದು ಶಿಷ್ಟಾಚಾರದ ಚೌಕಟ್ಟಿನಲ್ಲಿ ನೀವು ಮಾಡಬೇಕಾಗತ್ತೆ ಹೋರಾಟ. ಅದನ್ನು ಬಿಟ್ಟು ಬೆಕ್ಕಾಬಿಟ್ಟು ಮಾತಾಡೋದು, ಬೆಕ್ಕಾಬಿಟ್ಟು ಕಾಮೆಂಟ್ಗಳು ಮಾಡೋದು, ಯಾರ್ಯಾರು ಹೋರಾಟ ಮಾಡೋರು ಬನ್ನಿ, ಸುಮ್ಮನೆ ಎಲ್ಲ ಕೂತ್ಕೊಂಡು ಅದೋದು ಇದೋದು ಇದು ಮಾಡು ಅದು ಮಾಡು ಅಲ್ಲ. ನೀವು ಹೇಳಿದ ತಕ್ಷಣ ಮಾಡೋಕ್ಕೆ ಇಲ್ಲಿ ಯಾರೂ ಗುಲಾಮರು ಇರೋಲ್ಲ, ಕೆಲಸಗಾರರು ಇರೋಲ್ಲ. ಅವ್ರವ್ರ ಕೆಲಸಗಳ ಮಧ್ಯೆ ಏನೋ ಒಂದು ಅವ್ರಿಗೆ ಗೊತ್ತಿರೋದನ್ನು ಮಾಡಾಕಿರ್ತಾರೆ. ನಿಮ್ಗೆ ಸಾಧ್ಯ ಆದರೆ ಅದನ್ನು ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅದಕ್ಕೆ ನಿಮ್ದು ಏನು ಕಾಮೆಂಟ್ ಇದೆ ಒಂದು ಶಿಷ್ಟಾಚಾರದಲ್ಲಿ ಮಾಡಿ. ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ಯು ಆರ್ ನಾಟ್ ಸಪೋಸ್ ಟು ಡೂ ಎನಿ ಕಾಮೆಂಟ್. ಯು ಹ್ಯಾವ್ ಟು ಡೂ ಇಟ್. ದಟ್ ಈಸ್ ವೈ ದೇರ್ ಈಸ್ ಎ ಸೆಕ್ಷನ್. ಬಟ್ ದಟ್ ಯುವರ್ ಕಾಮೆಂಟ್ ಶುಡ್ ರೆಪ್ರೆಸೆಂಟ್ಸ್ ಯುವರ್ ಕಲ್ಚರ್. ನಿಮ್ಮ ತನನ ಅದು ತೋರಿಸುತ್ತೆ. ಅದಕ್ಕೆ ಅದನ್ನು ತಿಳ್ಕೊಂಡು ಕಾಮೆಂಟ್ಗಳನ್ನು ಮಾಡಿ. ಇಲ್ಲ ಅಂದರೆ ನೀವು ಕೂಡ ನಾಳೆ ಅನುಭವಿಸ್ಬೇಕಾಗತ್ತೆ ಕಾನೂನಿನ ಹೋರಾಟದ ಪ್ರಕ್ರಿಯೆಯನ್ನು ಎಂಬುವಂಥ ಮಾತನ್ನು ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಇನ್ನು ಮುಂದಕ್ಕೆ ಯಾರೇ ಆಗಲಿ, ಇದೊಂದೇ ವಿಚಾರನೇ ಅಲ್ಲ, ಯಾರ ಬಗ್ಗೆನೇ ಆಗಲಿ ಸುಮ್ಮನೆ ಕತೆಗಳನ್ನು ಹೊಡ್ಕೊಂಡು ಬುರುಡೆಗಳನ್ನ ಬಿಟ್ಕೊಂಡು ಏನೋ ಒಂದು ಮಾಡಾಕ್ಬಿಟ್ರೆ ಯಾರು ಬೆಳೆದಿರ್ತಾರಲ್ಲ
ಯಾರು ಒಂದು ಹಂತದಲ್ಲಿ ಇರ್ತಾರಲ್ಲ ಅವ್ರು ಇದಕ್ಕೇನು ಕೇರ್ ಮಾಡಲ್ಲ. ಅವರಿಗೆ ಎಲ್ಲಿ ಹೇಗೆ ಯಾವಾಗ ಸ್ಕ್ರೂ ಟೈಟ್ ಮಾಡಬೇಕು ಗೊತ್ತಿರುತ್ತೆ, ಮಾಡೇ ಮಾಡ್ತಾರೆ ಗೊತ್ತಿರೋರು. ಆದ್ದರಿಂದ ಎಚ್ಚರಿಕೆಯಿಂದ ನಡ್ಕೊಳ್ಳಿ. ನಿಮ್ಮ ಜೀವನನ ನೀವು ಹಾಳು ಮಾಡ್ಕೋಬೇಡಿ, ಅನಾವಶ್ಯಕವಾಗಿ ಕಾನೂನಿನ ಸಮಸ್ಯೆಗಳಿಗೆ ಸಿಗಾಕೋಬೇಡಿ ಅಂತಲೇ ನಾನು ಹೇಳೋದು. ನನ್ನ ವಿಡಿಯೋಗಳನ್ನು ನೋಡಿ ಒಂದೇ ವಿಡಿಯೋದಲ್ಲಿ ಜಡ್ಜ್ ಮಾಡಬೇಡಿ ಒಬ್ಬ ವ್ಯಕ್ತಿಗೆ ಹೇಗೆ ಏನು ಮಾತಾಡ್ತಾರೆ ಅಂತ. ಹಲವಾರು ವಿಡಿಯೋಗಳನ್ನ ನೋಡಿ ಪ್ರಾರಂಭದಲ್ಲೇ ನಾನು ಹೇಳ್ತೇನೆ, ಸಮಸ್ಯೆ ಬಂದಾಗ ಪರಿಹಾರ ಕೊಡೋದು ವಕೀಲರಲ್ಲ, ಸಮಸ್ಯೆಗಳೇ ಬರದಂತೆ ಜನಗಳು ಬದುಕಲಿ ಅನ್ನೋ ಆಶಯದಿಂದ ಕಾನೂನನ್ನು ಸಾರ್ವಜನಿಕರ ಒಳಿತಿಗಾಗಿ ನೀಡ್ತಾ ಇರ್ತಕ್ಕಂಥ ವ್ಯಕ್ತಿ ನಾನು. ಕಳೆದ 4 ವರ್ಷಗಳಿಂದನೂ ನೀಡ್ತಾ ಬರ್ತಾ ಇದ್ದೀನಿ. ಆದ್ದರಿಂದ ಯಾರು ಸಾಮಾಜಿಕವಾಗಿ ಒಂದು ವಿಚಾರಗಳನ್ನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳಿ. ಮತ್ತು ಪ್ರತಿಯೊಂದಕ್ಕೂ ಒಂದು ಪ್ರಕ್ರಿಯೆ ಇರುತ್ತೆ, ಒಂದು ಬೆಲೆ ಇರುತ್ತೆ, ಒಂದು ಮೌಲ್ಯ ಇರುತ್ತೆ, ಒಂದು ಹಂತ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಡ್ಕೊಳ್ಳಿ. ಸುಖ ಸುಮ್ಮನೆ ಯಾರನ್ನೂ ಟಾರ್ಗೆಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲೋ ಕೂತ್ಕೊಂಡು ನಾನು ಏನು ಬೇಕಾದ್ರೂ ಮಾತಾಡ್ತೀನಿ. ಮನೆ ಬಾತ್ರೂಮ್ನಲ್ಲಿದ್ದಾಗ ಎಲ್ಲರೂ ಎಲ್ಲ ಬಿಚ್ಚಾಕೊಂಡು ಕೂತ್ಕೊಂಡಿರ್ತಾರೆ, ಆಯಿತಾ. ಬೆಡ್ರೂಮಲ್ಲಿದ್ದಾಗ ಎಲ್ಲರೂ ಎಲ್ಲ ಬಿಚ್ಚಾಕೊಂಡು ಕೂತ್ಕೊಂಡಿರ್ತಾರೆ, ಯಾರೂ ಕೇಳೋಕ್ಕೆ ಬರಲ್ಲ. ಆದರೆ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಹಾಲಿಗೆ ಬಂದಾಗ, ಒಂದು ರೋಡಿಗೆ ಬಂದಾಗ, ಒಂದು ಬೀದಿಗೆ ಬಂದಾಗ ನೀವು ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕಾಗ್ತದೆ. ಅಲ್ಲೆಲ್ಲ ಬಿಚ್ಚಾಕೊಂಡು ಹೊಡೆದ್ರೆ ಹುಚ್ಚ ಅಂತ ಹಿಡ್ಕೊಂಡು ತಗೊಂಡೋಗ್ಬಿಟ್ಟು ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ಅವನಿಗೆ ಕೇಸನ್ನು ದಾಖಲು ಮಾಡಿ ಒಳಗೆ ಕಳಿಸ್ತಾರೆ. ಆದ್ದರಿಂದ ಇದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ಬೀದಿ ಇದ್ದ ಹಾಗೆ. ಬೀದಿನಲ್ಲಿ ಒಂದು ಶಿಷ್ಟಾಚಾರ ಇರಲಿ, ಅದನ್ನು ಅರ್ಥ ಮಾಡಿಕೊಂಡು ನಡ್ಕೊಳ್ಳಿ ಅಂತ ಹೇಳಿ ಸಾರ್ವಜನಿಕರಿಗೂ ಕೂಡ ಒಬ್ಬ ವಕೀಲರಾಗಿ ನಿಮ್ಮ ಒಳಿತಿಗಾಗಿ ಈ ಒಂದು ಕಿವಿ ಮಾತನ್ನು ಕೊಡ್ತಾ ಇದ್ದೇನೆ. ಇದು ಕಿವಿ ಮಾತಂತನಾರು ತಗೊಳ್ಳಿ, ಒಬ್ಬ ಹಿತೈಷಿಯಾಗಿ ವಕೀಲರಾಗಿ ಕೊಡ್ತಾ ಇರ್ತಕ್ಕಂಥ ಕಿವಿ ಮಾತು ಅಂತನಾರು ತಗೊಳ್ಳಿ, ಅಥವಾ ನಾಳೆ ನಿಮ್ಮ ಜೀವನ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೊಡ್ತಾ ಇರ್ತಕ್ಕಂತಹ ಒಂದು ಟಿಪ್ಸ್ ಅಂತನಾರು ತಗೊಳ್ಳಿ, ಎಚ್ಚರಿಕೆ ಅಂತನಾರು ತಗೊಳ್ಳಿ. ಏನಾದರೂ ನೀವು ತಗೊಳ್ಳಿ, ಅದು ನಿಮಗೆ ಬಿಟ್ಟಂಥ ವಿಚಾರ. ಆದ್ದರಿಂದ ಈ ರೀತಿಯಾಗಿ ಯಾವ ಒಂದು ವ್ಯಕ್ತಿಗಳ ಒಂದು ಅವಮಾನ ಮಾಡುವಂಥ ಪ್ರಕ್ರಿಯೆ ಬೇಡ. ಅದಿದ್ದರೆ ಶಿಷ್ಟಾಚಾರವಾಗಿ ಮಾಡಿ ಕೋರ್ಟ್ ಮುಂದೆ ಹೋಗಿ ಪ್ರೊಡ್ಯೂಸ್ ಮಾಡಿ. ದೊಡ್ಡವ್ರಿಗೆ ಶಿಕ್ಷೆ ಆಗಬೇಕಾ, ಶಿಕ್ಷೆ ಆಗಲಿ. ಅದರಿಂದ ಕಟ್ಕೊಂಡು ಯಾರಿಗೇನಾಗಬೇಕು? ಅವ್ರಿಗೆ ಶಿಕ್ಷೆ ಆದರೆ ನಮಗೇನಾಗಬೇಕು, ಆಗದೆ ಹೋದರೆ ನಮಗೇನಾಗಬೇಕು? ಬಟ್ ಸಮಾಜದಲ್ಲಿ ನಾವು ಹೋರಾಟ ಮಾಡುವಾಗ ಯಾರಿಗೆ ನ್ಯಾಯ ಬೇಕೋ ಅವ್ರ ಪರವಾಗಿ ನಾವು ಮಾತಾಡೋದು ನಮ್ಮ ಧರ್ಮ. ನಮಗೆ ಗೊತ್ತಿರೋ ವಿಚಾರಗಳನ್ನೆಲ್ಲ ನಾವು ತೊಗೊಳ್ತೀವಿ, ಜನಗಳ ಮುಂದೆ ಇಡ್ತೀವಿ. ಈಗ ನಮ್ಮದೇ ಆದಂಥ ಅಭಿಪ್ರಾಯವನ್ನು ಕೊಡ್ತೀವಿ. ಮತ್ತು ಈಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆ ವಿಚಾರವನ್ನು ಕೊಡ್ತಾ ಇದ್ದೀವಿ. ವಕೀಲರ ಜೊತೆಗೆ ನಾನು ಯೂಟ್ಯೂಬ್ ಮಾಡ್ತಾರೋ ಉದ್ದೇಶನೇ ಜನಗಳಿಗೆ ಅರಿವು ಮೂಡಿಸ್ಬೇಕು ಅಂತ, ಜ್ಞಾನ ಬರಲಿ ಅಂತ. ಅದಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ. ಆ ವಿಚಾರಗಳನ್ನ ಇವತ್ತು ಹೇಳಿದ್ದೇನೆ. ಸಾಕು ಅಂತ ಅನಿಸುತ್ತೆ ಇಷ್ಟು ವಿಚಾರ ನಾನು ಮಾತಾಡಿರ್ತಕ್ಕಂಥದ್ದು. ಈ ಒಂದು ದುಡುಕಿ ಜೀವನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಇನ್ನೊಂದಷ್ಟೇ, ಇದು ಬೇರೆ ಕವಿ ಸಮೀರ್ಗೆ ಎಂಡಾಗತ್ತೆ ಅಂತಲೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾರ್ಯಾರು ಆ ಒಂದು ಪವಿತ್ರವಾದ ಕ್ಷೇತ್ರದ ಹೆಸರನ್ನು ತಗೊಂಡಿದ್ದಾರೋ ನೋಡಿ, ಪವಿತ್ರತೆ ಇದ್ದು ಶಕ್ತಿ ಇದ್ದಿದ್ದೆ ಆದಲ್ಲಿ, ಸುಖ ಸುಮ್ಮನೆ ಹಿಡನ್ ಅಜೆಂಡಾಗಳು ಇಟ್ಕೊಂಡು ಹೋರಾಟ ಮಾಡಿದ್ದೆ ಆದಲ್ಲಿ ಆ ಮಂಜುನಾಥ ಸ್ವಾಮಿನೇ ಶಿಕ್ಷೆಯನ್ನು ಕೊಡ್ತಾನೆ. ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯಕ್ತಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಸೂಕ್ತ ಶಿಕ್ಷೆ ಬರುವ ಹಾಗೆ ಖಂಡಿತವಾಗಿಯೂ ಮಾಡ್ತಾರೆ, ಬಿಡೋದಿಲ್ಲ. ಆದ್ದರಿಂದ ಯಾವುದನ್ನು ಟಾರ್ಗೆಟ್ ಮಾಡಿ ಎತ್ಕೋಬೇಡಿ, ಯಾವುದನ್ನು ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಇದೆಯಾ, ಕೋರ್ಟಿಗೆ ಸಬ್ಮಿಟ್ ಮಾಡಿ. ಕೋರ್ಟ್ ಮೇಲೂ ನಂಬಿಕೆ ಇಲ್ವಾ, ಮೀಡಿಯಾದವ್ರ ಮೇಲೆ ನಂಬಿಕೆ ಇದೆಯಾ, ಸಮಾಜಕ್ಕೆ ಇದನ್ನು ಕೊಟ್ಬಿಡ್ಬೇಕಾ, ಬಂದು ಮೀಡಿಯಾದಲ್ಲಾದರೂ ಕೊಡಿ ಸಾಕ್ಷಿನ. ಯಾಕೆ ಕೊಡೋಕ್ಕಾಗ್ತಾಯಿಲ್ಲ ನಿಮಗೆ? ಅಂಥ ಸಾಕ್ಷಿ, ಒಪ್ಪ ಸಾಕ್ಷಿ ಇದ್ದರೆ ತಗೊಂಬಂದು ಕೊಡಿ, ಅದನ್ನು ತಗೊಂಡು ಕೋರ್ಟ್ಗೆ ಹಾಕಿ. ಆಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂದರೆ ಆವಾಗ ಸಮಾಜನಾದ್ರು ಪ್ರತಿಭಟಿಸುತ್ತೋ? ಇಷ್ಟು ಸಾಕ್ಷಿಗಳು ನಾವು ನೋಡಿದ್ದೀವಿ, ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ಬೋದಲ್ವಾ? ಅದು ಬಿಟ್ಬಿಟ್ಟು ಕಥೆಗಳು ಹೇಳ್ಕೊಂಡು ಯಾಕೆ ಹೋಗಬೇಕು? ಯಾಕೆ ಸ್ಟೋರಿಗಳನ್ನ ಹೇಳ್ಕೊಂಡು ಹೋಗಬೇಕು? ಕಾಕ್ ಆ್ಯಂಡ್ ಬುಲ್ ಸ್ಟೋರೀಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಅದಕ್ಕೆ ದಿನಗಟ್ಟಲೆ ಗಂಟೆಗಟ್ಟಲೆ ಚರ್ಚೆಗಳು ಯಾಕೆ ಬೇಕು? ವೆನ್ ಯು ಡೋಂಟ್ ಹ್ಯಾವ್ ಪ್ರಾಪರ್ ಎವಿಡೆನ್ಸ್ ಇಟ್ ರಿಕ್ವೈರ್ಸ್ ಟೈಮ್. ವೆನ್ ಯು ಹ್ಯಾವ್ ಪ್ರಾಪರ್ ಎವಿಡೆನ್ಸ್ ವೇರ್ ಯು ಕ್ಯಾನ್ ಪ್ರೂವ್ ದ ಗಿಲ್ಟಿ, ದೆನ್ ವೈ ಡೋಂಟ್ ಯು ಸಬ್ಮಿಟ್ ದ ರೆಕಾರ್ಡ್ಸ್ ಬಿಫೋರ್ ದಿ ಕೋರ್ಟ್? ಆದ್ದರಿಂದ ಇದನ್ನೆಲ್ಲ ಸಮಾಜನೂ ಕೂಡ ಸಾಮಾನ್ಯ ಜ್ಞಾನವನ್ನು ಒಂದು ಸ್ವಲ್ಪ ಉಪಯೋಗಿಸಿ ನಡ್ಕೊಳ್ಳಿ. ತುಂಬ ಎಮೋಷನಲ್ ಆಗಿ ಭಾವೋದ್ವೇಗದಲ್ಲಿ ನಡೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಯಾರ್ಯಾರು ಈ ಒಂದು ತೇಜೋವಧಿಯನ್ನು ಮಾಡಿದಾರೋ, ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೋ ಅವರೆಲ್ಲರ ಮೇಲೂ ಕೂಡ ಡಿಫಮೇಷನ್ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಯಾಕೆಂದರೆ ದೊಡ್ಡವರು ಅವರು ನೋಡ್ಕೊಂಡು ಸುಮ್ಮನೆ ಕೂರೋದಿಲ್ಲ. 100 ವರ್ಷಗಳು ಅವರು ಶ್ರಮ ಪಟ್ಟಿರ್ತಾರೆ ಒಂದು ಹೆಸರನ್ನು ಮಾತಾಡೋದಕ್ಕೆ. ಈಗ ನಾವೇ ಆಗಲಿ, ನಮ್ಮ ಮನೆ ಕುಟುಂಬದವ್ರ ಬಗ್ಗೆ ಆಗಲಿ, ನಮ್ಮ ತಾಯಿ ಬಗ್ಗೆ, ನಮ್ಮ ತಂದೆ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಡ್ತೀವ?
ಕೇಳ್ಬಿಡ್ತೀವಿ, ನಮ್ಮ ತಾಯಿ ಬಗ್ಗೆ ಮಾತಾಡ್ಚೆ ನೀನು, ನಮ್ಮ ತಂದೆ ಬಗ್ಗೆ ಮಾತಾಡ್ಚೆ ನೀನು ಅಂತ. ಹಾಗೆ ಆ ಒಂದು ಫೀಲಿಂಗ್ಸ್, ಭಾವನೆಗಳು ಯಾರಿಗೆ ಇರುತ್ತೋ ಅವರೆಲ್ಲರೂ ಕೂಡ ಕೇಳ್ತಾರೆ, ಧರ್ಮಸ್ಥಳದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಕೇಳ್ತು ಅಂದರೆ. ಆದ್ದರಿಂದ ಎಲ್ಲ ಒಂದು ಘಟನೆ ಧರ್ಮಸ್ಥಳದಲ್ಲಿ ನಡೆಯೋದಕ್ಕೆಲ್ಲ ಅವ್ರನ್ನೇ ಟ್ಯಾಲಿ ಮಾಡಿಬಿಟ್ರೆ ಕೋರ್ಟು ಸಂತೋಷನ ನಿರಪರಾಧಿ ಅಂತ ಹೇಳ್ತು ಅಂತ ಅದನ್ನು ನೀವು ಹೇಳ್ತೀರಾ ಅಲ್ಲ. ಹಾಗೆ ಆ ಒಂದು ಆಕ್ಸಿಡೆಂಟ್ಗಳಾಗಿರೋದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಕೋರ್ಟ್ ಹೇಳಿದೆ ಅಲ್ವಾ. ಈ ಒಂದು ಕೋರ್ಟಲ್ಲಿ ಇವರು ಪಾರ್ಟಿನೇ ಅಲ್ವಾ. ಅದನ್ನೆಲ್ಲ ಯಾಕೆ ಹೇಳಲ್ಲ ನೀವು, ಯಾಕೆ ಒಪ್ಕೊಳ್ಳಲ್ಲ ನೀವು? ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ಇಂಟರ್ಪ್ರಿಟೇಷನ್ಗಳು ಮಾಡ್ಕೊಂಬಿಡೋದು. ಕೋರ್ಟೇ ತೀರ್ಮಾನ ಮಾಡಿದೆ ನಿರಪರಾಧಿ, ಹೌದು, ಯಾರಿಲ್ಲ ಅಂತ ಹೇಳ್ತಾ ಇರೋದು? ಆ ನಿರಪರಾಧಿ ಅಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ ಮತ್ತು ಅದೇ ಥರದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಸಾವುಗಳಿಗೆ ಈ ದೊಡ್ಡ ಮನೆ ಕುಟುಂಬ ಕಾರಣ ಅಂತ ಕೋರ್ಟ್ ಹೇಳಿದೆಯಾ? ಹೇಳಿದಾದ್ಮೇಲೆ ಮತ್ತೆ ಯಾಕೆ ಮಾತಾಡ್ತೀರಿ? ಇಷ್ಟ ಬಂದಂಗೆ ಮಾತಾಡೋದಾ? ಹೆಂಗೆ ಬೇಕಂದಂಗೆ ಇಂಟರ್ಪ್ರಿಟೇಷನ್ ಮಾಡಿಬಿಡ್ಬೋದಾ? ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೆಂಗೆ ನಂಗೆ ತೆಗೆಸ್ಬಿಡೋದಾ? ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ, ಏನೋ ಜವಾಬ್ದಾರಿಯನ್ನು ಅರಿತು ಮಾತಾಡಿ, ಪಬ್ಲಿಕ್ ಪ್ಲ್ಯಾಟ್ಫಾರ್ಮನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಓಕೆ, ನಿಮ್ಮ ಕಾಮೆಂಟ್ಗಳನ್ನು ನಿಮ್ಮ ಸಂಸ್ಕಾರ, ನಿಮ್ಮ ತನ, ನಿಮ್ಮ ನಾಲೆಡ್ಜು, ನಿಮ್ಮ ಮೆಚುರಿಟಿ ಲೆವೆಲ್ನ ತೋರಿಸುತ್ತೆ. ಸೊ ನೋಡಿಕೊಂಡು ಕಾಮೆಂಟ್ ಮಾಡಿ, ಹುಷಾರಾಗಿರಿ. ಕಿವಿ ಮಾತನ್ನು ಕೊಟ್ಟಿದ್ದೀನಿ ಸಾರ್ವಜನಿಕರ ಒಳಿತಿಗಾಗಿ. ಸೊ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.